ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜಯದೇವ್ ಅವರೇ, ಕಾಕ್ರೋಚ್ ಹೆಸರಲ್ಲಿ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ. ಚೈನಾ, ಪಾಕಿಸ್ತಾನ ತರ ದೇಶಗಳು ಬೆಂಬಲ ಕೊಡ್ತಾ ಇದ್ದಾರೆ. ಇವರು ನಾಲಾಯಕ್, ಇವ್ರನ್ನ ಸರಿಯಾಗಿ ಮಾಡಿದ್ದಾರೆ ಪೊಲೀಸರು ಅಂತ ನಿಮ್ಮ ನಾಯಕರು ಮಾತಾಡ್ತಾ ಇದ್ದಾರಲ್ಲ ಸರ್, ಅದನ್ನು ತಾವು ಎಂಡೋರ್ಸ್ ಮಾಡ್ತೀರಾ? ಮೇಡಮ್, ಇದು ಬಹಳ ತಾಳ್ಮೆಯಾಗಿ ಎಲ್ಲರೂ ಸೇರಿ ಗಂಭೀರವಾಗಿ ಆಲೋಚನೆ ಮಾಡುವಂತ ವಿಚಾರ. ನನಗೆ ಉತ್ತರ ಕೊಡಿ, ಗಂಭೀರವಾದ ಆಲೋಚನೆ ಮಾಡಿ ಸುದೀರ್ಘವಾದ ಆರ್ ಅಶೋಕ್ ಅವರು ಹೇಳಿದಂತಹ ಆರ್ ಅಶೋಕ್ ಅವರು ಹೇಳಿದ, ಯಾಕಂದ್ರೆ ಅವರು ವಿರೋಧ ಪಕ್ಷದ ನಾಯಕರು, ಆಯ್ತಾ? ಅವ್ರು ಹೇಳಿದ ಮಾತನ್ನ ತಾವ್ ಎಂಡೋರ್ಸ್ ಮಾಡ್ತೀರಾ? ಮೇಡಮ್, ನೀವು ಪೂರ್ತಿ ಸಮಯ ಕೊಟ್ರೆ ನಾನು ಪೂರ್ತಿ ಸಮಯ ಕೊಡಲ್ಲ, ಯಾಕಂದ್ರೆ 5 ಜನ ಇದ್ದಾರೆ, ನಾನು ಸೇರಿ 6 ಜನ. ಹಿಂಗಾಗಿ ನೀವು ವಿರೋಧ ಪಕ್ಷದ ನಾಯಕರು ಬರೀ ಸುಮ್ನೆ ಮಾತಾಡಿ ಮಹಿಳಾ ವರದಿಗಾರರಿಗೆ ಹೊಡೆದಿದ್ದಾರೆ. ನೀವೊಬ್ಬರು ಮಹಿಳಾ ವರದಿಗಾರರು ನನಗ್ ಮಾತಾಡಕ್ ಕೊಟ್ರೆ, ಈಗ ಸುಭಾಷ್ ಅವರು ಮಾತಾಡಿದ್ರು, ಒಳ್ಳೆ ವಿಚಾರ, ಬಗ್ಗೆ ಮಾತಾಡಿದ್ರು. ನೀವು ಹೇಳಕ್ ಬಿಟ್ರೆ ಮೇಡಮ್, ನೀವು ಒಂದ್ ನಿಮಿಷ ಕೇಳಿ. ನೀವು ಸಂವಾದ ಹೆಂಗಾಗುತ್ತೆ? ನೀವು ಕೇಳಿಸ್ಕೊಳ್ಳೋ ತಾಳ್ಮೆ ತೋರಿಸಿದ್ರೆ ಸಂವಾದ ಆಗುತ್ತೆ. ಇಲ್ಲ ಅಂದ್ರೆ ಜನಕ್ಕೆ ನಾನು ರೀಚ್ ಮಾಡೋದ್ರೆ ಒಂದ್ ನಿಮಿಷ, ಈಗ ಮಾತಾಡಿದ್ರು, ಕೇಳಿಸ್ಕೊಂಡೆ, ನೀವ್ ಹೇಳಿದ್ದು ನಾನು ಕೇಳಿಸ್ಕೊಂಡೆ, ನಾನ್ ಹೇಳೋದು ಕೇಳಿಸ್ಕೊಳ್ಬೇಕಲ್ಲ. ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಶುರು ಮಾಡ್ತಾ ಇದ್ದಂಗೆ ಅಶೋಕ್ ಅವರು ಇವತ್ತು ಹೇಳಿರೋ 3 ನಿಮಿಷ ಟೈಮ್ ಕೊಟ್ಬಿಡಿ. ನಾನು 3 ನಿಮಿಷ ಕೇಳೋದೇ ಇಲ್ಲ, 3 ನಿಮಿಷ ಕೊಡಿ ಸಾಕು. ಸುಭಾಷ್ ಅವರು ಒಂದ್ ನಿಮಿಷ. ಸುಭಾಷ್ ಅವರು ವಿದ್ಯಾಭ್ಯಾಸದ ಬೆಲೆ ಹೆಚ್ಚಳದ ಬಗ್ಗೆ ಹೇಳಿದ್ರು. ಮಾಧ್ಯಮದವ್ರು ಗೊಂದಲ ಮಾಡಬಾರ್ದು, ವಿದ್ಯಾರ್ಥಿಗಳು ಮತ್ತೆ ರಾಜಕೀಯ ಪಕ್ಷಗಳ ಮಧ್ಯೆ. ಅಲ್ಲ, ನಾನ್ ಮಾತಾಡ್ಬೇಕು, ಎಲ್ಲರಿಗೂ ಉತ್ತರ ಕೊಡ್ತೀನಿ. ನಾನು ಹೇಳೋದನ್ನ ಹೇಳಿ ಅಶೋಕ್ ಉತ್ತರ ಕೊಡ್ತೀನಿ. ಮೇಡಮ್, ನಾನು ಹೇಳೋದು ಕೇಳ್ಬಿಟ್ಟು ಅಶೋಕ್ ಅವರು ಯಾವ ಸಾಕ್ಷಿ ಮೇಲೆ ಅಶೋಕ್ ಅವರು ಹೇಳ್ತಾರೆ ನಿಮ್ಗೆ? ಯಾವ ಸಾಕ್ಷಿ ಮೇಡಮ್? ನಾನು ನೋಡಿ ಮಾತಾಡಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಜೂಮ್ ಮಾಡ್ಬಿಟ್ರಪ್ಪ. ಅಲ್ಲಲ್ಲ, ನಿಮ್ಗೆ ಮಾತಾಡಕ್ಕೆ ಇರ್ಲಿಲ್ಲ ಅಂದ್ರೆ ಜೂಮ್ ಮಾಡ್ಕೊಂಡು ಮಾಧ್ಯಮದವರು ಎಲ್ಲದಕ್ಕೂ ಅಶೋಕ್ ಹೇಳ್ತೀನಿ, ಸಂಸದದಿಂದನೂ ಹೇಳ್ತೀನಿ. ಮೇಡಮ್, ನೀವ್ ಅನ್ಕೊಂಡಿರೋದನ್ನ ಹೇಳ್ಬೇಕು ಅಂತ ಉದ್ದೇಶ ಮಾಡ್ತೀರಿ. ನಿಮ್ಗೂ ಉತ್ತರ ಸಿಗುತ್ತೆ ನೋಡಿ, ನಿಮ್ ಪ್ರಶ್ನೆಗೂ ಅವ್ರಿಗೂ ಉತ್ತರ ಸಿಗುತ್ತೆ. ಇಲ್ಲ ಅಂದ್ರೆ ನೀವ್ ಅನ್ಕೊಂಡಿರೋದೇ ಹೇಳ್ಬೇಕು, ನೀವು ಅನ್ಕೊಂಡಿರೋದೇ ಅವ್ರಿಗೆ ಹೇಳ್ಬೇಕು, ನೀವ್ ಅನ್ಕೊಂಡಿರೋದು ಅದಂಗೆ ಸಾಧ್ಯ ಮೇಡಮ್? ಮೇಡಮ್, ಸಂವಾದ ಆಗ್ಲಿ, ನಾನು ಮಾತಾಡಕ್ಕೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಸಂವಾದ ಹೆಂಗಾಗುತ್ತೆ? ಬರೀ ನಿಮ್ಗೆ ಬೇಕಾಗಿರೋ ಉತ್ತರ ಕೇಳ್ಬಿಟ್ರೆ ಹೆಂಗೆ? ಜನರಿಗೆ ಬೇಕಾಗಿರೋ ಉತ್ತರ ನನ್ನ ಹತ್ರ ಇದೆ. ನೀವು ಅದನ್ನ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳ್ತೀನಿ. ವಿದ್ಯಾರ್ಥಿಗಳು ದೇಶ ವಿರೋಧಿಗಳ ದೇಶ ವಿರೋಧಿಗಳ ವಿದ್ಯಾರ್ಥಿಗಳು ದೇಶ ವಿರೋಧಿಗಳ ಮ್ಯೂಟ್ ಮಾಡ್ರಿ ಇವ್ರದ್ದು ಮಾಡಿ. ಅಶೋಕ್ ಅವರು ಹೇಳಿದ್ದಾರೆ, ನಿಮ್ಮ ಪ್ರತಿಪಕ್ಷದ ನಾಯಕ ಏನ್ ಹೇಳಿದ್ದಾರೆ? ಕಾಕ್ರೋಚ್ ಹೆಸರಲ್ಲಿ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ. ಇವರು ಪಾಕಿಸ್ತಾನ, ಚೈನಾ ಬೆಂಬಲಿಗರು, ಇವ್ರಿಗೆ ರಾಹುಲ್ ಗಾಂಧಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರು ನಾಲಾಯಕ್ ಅಂತ. ಇದನ್ನ ನೀವು ವಿರೋಧಿಸ್ತಿರೋ ಪ್ರಶಂಸಿಸ್ತಿರೋ ಹೇಳಿ. ಅಶೋಕ್ ಅವರು ಯಾವ ಮಾನದಂಡದ ಮೇಲೆ ಅಶೋಕ್ ಅವರು ಯಾವ ಮಾನದಂಡದ ಮೇಲೆ ನಾನು ಮತ್ತೆ ನೀವು ಬಿಟ್ರೆ ತಾನೇ ಹೇಳೋದು, ನೀವೊಬ್ಬರೇ ಮಾತಾಡಿ. ಹೇಳಿ. ಸುಭಾಷ್ ಅವರು ಒಳ್ಳೊಳ್ಳೆ ವಿಚಾರ ಹೇಳೋರೆ, ಅವ್ರು ನಿಮಿಷ ಇರಪ್ಪ, ನಾನು ನಿಮ್ಗೂ ಹೇಳ್ತೀನಿ. ಭಗತ್ ಸಿಂಗ್, ಸುಭಾಷ್ ಅವ್ರಿಗೆ ಮಾತ್ರ ಆದರ್ಶ ಅಲ್ಲ, ಅವ್ರಿಗಿಂತ ಮೊದಲೇ ಹುಟ್ಟಿದ್ದು, ನನಗೂ ಆದರ್ಶವಾಗಿ ಹುಟ್ಟಿದೀವಿ. ಮೇಡಮ್, ಸಂಸದ ಭವನಕ್ಕೆ ಈ ಹೋರಾಟ, ಸಂಸತ್ ಭವನ ಚಲೋ ಮೊದಲೇದಲ್ಲ, 66ರಿಂದ ಹಿಡಿದು ಇವತ್ತರೆಗೂ 7-8 ಹೋರಾಟಗಳು ನಡೆದಿದೆ. ಅಶೋಕ್ ಅವ್ರ ಬಗ್ಗೆ ಉತ್ತರ ಕೊಡ್ತೀನಿ. ಅಶೋಕ್ ಅವ್ರು ಯಾಕೆ ಹಂಗೆ ಹೇಳಿದ್ರು ಅಂದ್ರೆ, ಅವರು ಮಾಧ್ಯಮಗಳಲ್ಲಿ ನೋಡಿದ್ದಾರೆ. ನೋಡಿ, ನನ್ನ ಹತ್ರ ಅದ್ರ ಕ್ಲಿಪ್ಪಿಂಗ್ಸ್ ಇದೆ, ವಿಡಿಯೋಗಳು ಮತ್ತೆ ಇದ್ರದ್ದು ನೋಡಿ. ಬೇರೆ ದೇಶದ ಜಮಾತೆ ಒಂದು ಇದಕ್ಕೆ ಸಪೋರ್ಟ್ ಕೊಡುತ್ತೆ ಅಂದ್ರೆ ಲೆಟರ್ ಕೊಡುತ್ತೆ, ಅವಾಗ ಅವ್ರು ಏನು ಅನ್ಬೇಕು? ನನ್ನ ಹತ್ರ ಲೆಟರ್ ಇದೆ,
ಲೆಟರ್ ಯಾಕೆ ಕೊಟ್ರು ಸರ್? ಅಲ್ಲಲ್ಲ ಒಂದ್ ನಿಮಿಷ ಅದಾಮೇಲಪ್ಪ ಇಲ್ಲ ನಾನು ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ ಸರ್ ಏನ್ ಮೇಡಮ್ ಅವಾಗ ಏನ್ ಅನ್ಬೇಕು ಬಾಂಗ್ಲಾದೇಶ ಇಡೀ ಜಮಾತೆ ಪ್ರಪಂಚ ಹೇಳ್ತಾ ಇದೆ, ನಾವು support ಮಾಡ್ತೀವಿ ಅಂತ ಒಂದ್ ನಿಮಿಷ ಹಂಗಂತ ಒಂದ್ ನಿಮಿಷ ಅದು failure ಆ? ನೀಟು ನಿಮ್ ನೀಟು logic? ಹೋರಾಟಗಳಿಗೆ ನಮ್ಗೆ ಯಾರು ವಿರೋಧ ಇಲ್ಲ. ಬೆಂಬಲ ಕೊಡ್ಬಾರ್ದೇನು? ವಿದ್ಯಾರ್ಥಿಗಳು ಅಲ್ಲ, ಹೋರಾಟಕ್ಕೆ ಬೆಂಬಲ ಕೊಡ್ಬಾರ್ದೇನು? ವಿದ್ಯಾರ್ಥಿಗಳ ಹೋರಾಟಕ್ಕೆ ನಮ್ದು ಬೆಂಬಲ ಇದೆ. ಇವತ್ತು ನಿಮ್ಗೂ ಇವ್ರು ಯಾರು ಪರಿಚಯ ಇಲ್ಲ, ಇವ್ರು ವಿದ್ಯಾರ್ಥಿಗಳ- ಬಂದ್ಬಿಟ್ಟು ನಾನು ನಿಮ್ ಬೆಂಬಲ ಕೊಡ್ತೀನಿ ಅಂದ್ರೆ ನೀವ್ ಹೇಳಿದ್ದಲ್ಲ ಅವ್ರ ಹೋರಾಟಕ್ಕೆ ನಮ್ದು ವಿದ್ಯಾರ್ಥಿಗಳ ಹೋರಾಟಕ್ಕೆ ನಮ್ ಬೆಂಬಲ ಇದೆ. ದೇಶ ವಿರೋಧಿ ಹೇಳಿಕೆಗಳಿಗಿಲ್ಲ. ದೇಶ ಅಲ್ಲಲ್ಲ, ಒಂದ್ ನಿಮಿಷ ಮೇಡಮ್ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ಇದೆ. 20 ಮರುಪರೀಕ್ಷೆಯಲ್ಲಿ 20 ಲಕ್ಷ ಜನ 20 ಲಕ್ಷ ಜನರಲ್ಲಿ 11 ಲಕ್ಷ ಜನ ಅಲ್ಲ ಅಂಕಿಅಂಶ ಸಮೇತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಂಕಿಅಂಶದ ಪ್ರಕಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನ್ಯೂಯಾರ್ಕ್ ಅವರು, ಪಾಕಿಸ್ತಾನ ಅವರು, ಶ್ರೀಲಂಕಾದವರು, ನೋಡಿ ನೇಪಾಳ ಅವರು, ಅಂಕಿಅಂಶದ ಪ್ರಕಾರ ನೀವು ಕೇಳಿಸ್ಕೊಳ್ಳಲ್ಲ ಅಂದ್ರೆ ಅಂಕಿಅಂಶದ ಪ್ರಕಾರ ನೀವು ಕೇಳಿ ನೋಡಿ ಮರುಪರೀಕ್ಷೆನಲ್ಲಿ 58% ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅವಾಗ 11 ಲಕ್ಷ ಜನ ಪಾಸ್ ಆಗಿದ್ದಾರೆ. ಹೇಳ್ಬೇಕಲ್ಲ ನಾನು ನಿಮ್ಗೆ ಅದು ಕೇಳಿಸ್ಕೊಳಕ್ಕಾಗಿಲ್ಲ. 725 715% ತಗೊಂಡು ಪಾಸ್ ಆಗಿದ್ದಾರೆ ವಿದ್ಯಾರ್ಥಿಗಳು. ಮತ್ತೆ ನಾ ಪೂರ್ತಿ ನೀವ್ ಹೇಳಕ್ ಬಿಟ್ರೆ ನಾವ್ ಹೇಳ್ಬೋದು. ಯಾಕೆ ಇದನ್ನ ಹಿಂಗೆ ಹೇಳ್ತಾರೆ? ಹೌದು, ಮತ್ತೆ ಸ್ಟಡಿ ಮಾಡ್ಬೇಕಲ್ಲ ಮೇಡಮ್. ನೋಡಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ನಮ್ ವಿರೋಧ ಇಲ್ಲ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ಹೋರಾಟ ಘೋಷಣೆಗಳಾಗ್ತಾ ಇದೆಯಲ್ಲ, ಸಂಸತ್ ಭವನ ಹೊಡೆದಾಕ್ಬಿಡ್ತೀವಿ ಅಂತ ಹೇಳಿದ್ರಪ್ಪ, ಅದೇನು ದೇಶಭಕ್ತ ಹೇಳಿಕೆನಾ? ಅದು ನೀರೋಟ ಮಾಡೋ ವಿದ್ಯಾರ್ಥಿಗಳ ನೀವು ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲ ಅಂದ್ರೆ ಮೋದಿನ ಸಾಯಿಸ್ಬಿಡ್ತೀವಿ ಅಂದ್ರು. ಮೋದಿನ ಸಾಯಿಸ್ಬಿಡ್ತೀವಿ ಅಂದ್ರು. ಮಹಿಳಾ ವರದಿ ಹೇಳಿದ್ರು ಮೇಡಮ್, ವಿಡಿಯೋ ಐತೆ ತಗೊಳ್ಳಿ. ಮಹಿಳಾ ಇದನ್ನ ತೋರಿಸಿ ಮೇಡಮ್. ಮಹಿಳಾ ಪರ ಪತ್ರಕರ್ತರು ಹೊಡೆದಿದ್ದಾರೆ, ಅದ್ರ ಪೊಲೀಸರು ಹೊಡೆದವ್ರೆ. ಬೆಂಗಳೂರಲ್ಲಿ ಪೆಪ್ಪರ್ ಸ್ಪ್ರೇ ಹೊಡೆದಿಲ್ಲ. ಬೆಂಗಳೂರಿನಲ್ಲಿ ಅಧಿಕಾರಿಗಳು ಪೆಪ್ಪರ್ ಸ್ಪ್ರೇ ಹಾಕಿದ್ರು, ದೆಹಲಿನಲ್ಲಿ ಪೊಲೀಸರಿಗೆ ಪೆಪ್ಪರ್ ಸ್ಪ್ರೇ ಹಾಕಿದ್ರು.